ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ದುರ್ಯೋಧನನು ಭೀಷ್ಮನ ಮಾತನ್ನು ಖಂಡಿಸಿ ಒಂದು ವೇಳೆ ಅವರು ಉದಾಸೀನರಾಗಿ ಕೈಬಿಟ್ಟರು ತಾನು ಕರ್ಣ ದುಶ್ಯಾಸನರ ಬಲದಿಂದಲೇ ಪಾಂಡವರನ್ನು ಕೊಲ್ಲುವುದಾಗಿ ಹೇಳಿದುದು. ವಿದುರನ ಬುದ್ಧಿವಾದಗಳು ಎಂಬ 63ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ದುರ್ಯೋಧನನು ಭೀಷ್ಮನನ್ನು ಕುರಿತು, ತಾತ, ಮನುಷ್ಯರಲ್ಲಿ ಸಮಾನರಾಗಿ ಹುಟ್ಟಿ ಎಲ್ಲ ಭಾಗದಲ್ಲಿಯೂ ಸಮಾನರಾಗಿದ್ದವರಲ್ಲಿ ಒಬ್ಬರಿಗೆ ಮಾತ್ರ ಜಯವೆಂದು ನೀನು ಹೇಗೆ ಹೇಳುವೆ? ವೀರ್ಯದಲ್ಲಿಯೂ ಪರಾಕ್ರಮದಲ್ಲಿಯೂ ನಾವಿಬ್ಬರೂ ಸಮಾನರೇ. ವಯಸ್ಸಿನಲ್ಲಿಯೂ ವಿದ್ಯೆಯಲ್ಲಿಯೂ ಅಸ್ತ್ರಗಳಲ್ಲಿಯೂ ಯುದ್ಧ ಕಲೆಯಲ್ಲಿಯೂ ಕೈಚಳಕದಲ್ಲಿಯೂ ಕೌಶಲದಲ್ಲಿಯೂ ನಾವಿಬ್ಬರೂ ಸಮಾನರಾದವರು. ನಾವಿಬ್ಬರೂ ಒಂದೇ ಜಾತಿಯವರು. ನಾವಿಬ್ಬರೂ ಮನುಷ್ಯ ಯೋನಿಯಲ್ಲಿಯೇ ಹುಟ್ಟಿದವರು. ಹೀಗಿರುವಾಗ ಆ ಪಾಂಡವರಿಗೆ ಮಾತ್ರ ಜಯವು ನಿಶ್ಚಯವೆಂದು ಹೇಗೆ ಹೇಳುವೆ? ಪಿತಾಮಹ, ನೀನು ಹೇಗಾದರೂ ಹೇಳು. ನಾನು ನಿನ್ನಲ್ಲಿಯಾಗಲಿ, ದ್ರೋಣನಲ್ಲಿಯಾಗಲಿ, ಕೃಪನಲ್ಲಿಯಾಗಲಿ, ಬಾಕ್ಲೀಕನಲ್ಲಿಯಾಗಲಿ, ಇನ್ನು ಇತರ ರಾಜರಲ್ಲಿಯಾಗಲಿ ನಂಬಿಕೆಯನ್ನೇ ಇಟ್ಟವನಲ್ಲ. ನನ್ನ ಸ್ವಂತ ಪರಾಕ್ರಮವನ್ನು ಹಿಡಿದೇ ನಾನು ಕೆಲಸವನ್ನು ಸಾಧಿಸುವೆನು. ನಾನೊಬ್ಬನು, ನನ್ನ ಮಿತ್ರನಾದ ಕರ್ಣನೊಬ್ಬನು, ನನ್ನ ತಮ್ಮನಾದ ದುಶ್ಯಾಸನನೊಬ್ಬನು, ನಾವು ಮೂವರೇ ಆ 5 ಮಂದಿ ಪಾಂಡವರನ್ನು ಯುದ್ಧದಲ್ಲಿ ಕೊಲ್ಲುವೆವು. ಅವರನ್ನು ಕೊಂದ ಮೇಲೆ ನಾನೇ ರಾಜ್ಯಕ್ಕೆ ಏಕಾಧಿಪತಿಯಾಗಿ ಭೂರಿ ದಕ್ಷಿಣಗಳುಳ್ಳ ವಿವಿಧ ಯಾಗಗಳನ್ನು ನಡೆಸಿ ಗೋದಾನಗಳಿಂದಲೂ ಅಶ್ವದಾನಗಳಿಂದಲೂ ಬ್ರಾಹ್ಮಣರನ್ನು ಸಂತೋಷಗೊಳಿಸುವೆನು. ಬೇಡರು ಕಾಡಿನಲ್ಲಿ ಬಲೆಯಿಂದ ಜಿಂಕೆಗಳನ್ನು ಹಿಡಿಯುವಂತೆಯೂ ಜಲಪ್ರವಾಹವು ನಾವಿಕರಿಲ್ಲದ ದೋಣಿಗಳನ್ನು ಎಳೆದುಕೊಂಡು ಹೋಗುವಂತೆಯೂ ನಮ್ಮವರು ಆ ಪಾಂಡವರನ್ನು ಯುದ್ಧರಂಗದಲ್ಲಿ ಎಳೆದಾಡುವ ರೀತಿಯನ್ನಾದರೂ ನೋಡು. ರಥಗಳಿಂದಲೂ ಗಜಸೈನ್ಯಗಳಿಂದಲೂ ತುಂಬಿದ ನಮ್ಮ ಸೈನ್ಯವನ್ನು ನೋಡುವಾಗಲೇ ಆ ಪಾಂಡವರ ಮತ್ತು ಆ ಕೃಷ್ಣನ ದರ್ಪವು ಮುಕ್ಕಾಲು ಪಾಲು ಅಡಗಿ ಹೋಗುವುದು. ನಾವು ಆ ಯುದ್ಧದಲ್ಲಿ ಪಾಂಡವರನ್ನೆಲ್ಲ ನಿಗ್ರಹಿಸಿ ಅಸಾಧ್ಯ ಕಾರ್ಯಗಳನ್ನು ನಡೆಸಿ ನಿಶ್ಚಿಂತರಾಗಿ ಸುಖದಿಂದ ಇರುವೆವು ಎಂದನು. ಓ ಜನಮೇಜಯ ರಾಜ, ಈ ಮಾತನ್ನು ಕೇಳಿ ಧೃತರಾಷ್ಟ್ರನು ಬಹಳ ವ್ಯಸನ ಪಡುತ್ತಾ ಆ ಸಮಸ್ತ ರಾಜರ ಮುಂದೆ ವಿದುರನನ್ನು ಕುರಿತು, ಅಪ್ಪ ವಿದುರ, ನನ್ನ ಮಗನಾದ ಈ ದುರ್ಯೋಧನನು ಕರ್ಣನೊಡನೆ ಕೂಡಿ ಮೃತ್ಯು ಪಾಶಕ್ಕೆ ಸಿಕ್ಕಿಬಿದ್ದಿರುವನು. ವಿಪರೀತ ಕಾಲವು ಅವರನ್ನು ಎದುರು ನೋಡುತ್ತಿರುವುದು. ನಾನೇನು ಮಾಡಲಿ ಎಂದನು. ಆಗ ವಿದುರನು, ಅಣ್ಣ, ಈ ಲೋಕದಲ್ಲಿ ಮನುಷ್ಯನಿಗೆ, ಅದರಲ್ಲಿಯೂ ವಿಶೇಷವಾಗಿ ಬ್ರಾಹ್ಮಣನಿಗೆ ಆತ್ಮ ನಿಗ್ರಹವೇ ಸರ್ವ ವಿಧದಲ್ಲಿಯೂ ಕ್ಷೇಮಕರವೆಂದು ತತ್ವಜ್ಞರಾದ ಹಿರಿಯರು ಹೇಳಿರುವರು. ಆತ್ಮ ನಿಗ್ರಹವೆಂಬುದು ದಾನ, ತಪಸ್ಸು, ಜ್ಞಾನ, ಅಧ್ಯಯನ ಇವುಗಳನ್ನು ಯಾವಾಗಲೂ ಹಿಂಬಾಲಿಸಿರಬೇಕು. ಆತ್ಮ ನಿಗ್ರಹವಿದ್ದವನಿಗೆ ದಾನ, ತಾಳ್ಮೆ, ಕಾರ್ಯಸಿದ್ಧಿ ಇವೆಲ್ಲವೂ ತಾನಾಗಿ ಕೈಗೂಡಿ ಬರುವವು. ಅಂತಹ ದಮವೇ ತೇಜಸ್ಸನ್ನು ವೃದ್ಧಿಗೊಳಿಸುವುದು. ಅದೇ ಪವಿತ್ರವಾದ ಉತ್ತಮ ಧರ್ಮವು. ದಮವೆಂಬ ಇಂದ್ರಿಯ ನಿಗ್ರಹ ಶಕ್ತಿಯುಳ್ಳವನು ಪಾಪರಹಿತನಾಗಿ ತೇಜೋ ವೃದ್ಧಿಯನ್ನು ಹೊಂದಿ ಉತ್ತಮ ಪುರುಷಾರ್ಥವನ್ನು ಪಡೆಯುವನು. ಮಾಂಸ ಭಕ್ಷಕರಾದ ರಾಕ್ಷಸರಿಂದ ಅಥವಾ ಕ್ರೂರ ಮೃಗಗಳಿಂದ ಇತರ ಪ್ರಾಣಿಗಳಿಗೆ ಹೇಗೋ ಹಾಗೆ ದಮವಿಲ್ಲದವರು ಯಾವಾಗಲೂ ಲೋಕಕ್ಕೆ ಭಯ ಕಾರಣರು. ಅಂತಹ ದುಷ್ಟರನ್ನು ನಿಗ್ರಹಿಸುವುದಕ್ಕಾಗಿಯೇ ಲೋಕದಲ್ಲಿ ಕ್ಷತ್ರಿಯ ಜಾತಿಯು ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಿತು. ಬ್ರಹ್ಮಚರ್ಯಾದಿ 4 ಆಶ್ರಮಗಳಲ್ಲಿಯೂ ದಮವೇ ಉತ್ತಮ ವ್ರತವೆಂದು ಹೇಳುವರು. ದಮದಿಂದ ಉಂಟಾಗುವ ಗುಣಗಳು ಯಾವುದು ಎಂಬುದನ್ನು ತಿಳಿಸುವೆನು ಕೇಳು. ತಾಳ್ಮೆ, ಧೈರ್ಯ, ಅಹಿಂಸೆ, ಸರ್ವಸಮ ಬುದ್ಧಿ, ಸತ್ಯ, ರುಜುತ್ವ, ಇಂದ್ರಿಯ ಜಯ, ಸ್ಥಿರ ಬುದ್ಧಿ, ಮೃದುತ್ವ, ಲಜ್ಜೆ, ಚಂಚಲ ಮನಸ್ಸಿಲ್ಲದಿರುವುದು, ಕೃಪಣತೆ ಇಲ್ಲದಿರುವುದು, ಆತುರವಿಲ್ಲದಿರುವುದು, ಶ್ರದ್ಧೆ ಇವೆಲ್ಲವೂ ಆ ದಮದಿಂದ ಸಾಧಿಸಬೇಕಾದ ಗುಣಗಳು. ಈ ಗುಣಗಳು ಯಾವನಲ್ಲಿ ಕಾಣುವವೋ ಅವನೇ ದಮವುಳ್ಳ ಪುರುಷನೆನಿಸುವನು. ಹಾಗಿಲ್ಲದೆ ಕಾಮ, ಕ್ರೋಧ, ಲೋಭ, ದರ್ಪ, ನಿದ್ರೆ, ಆತ್ಮಸ್ತುತಿ, ಗರ್ವ, ಅಸೂಯೆ, ದುಃಖ ಈ ದುರ್ಗುಣಗಳು ಆತ್ಮ ನಿಗ್ರಹವುಳ್ಳವನಲ್ಲಿ ಕಾಣಲಾರವು. ಕುಟಿಲ ಸ್ವಭಾವವು, ಮೂರ್ತನವೂ ಇಲ್ಲದೆ ಶುದ್ಧ ಮನಸ್ಕನಾಗಿರುವುದು ದಮವುಳ್ಳವನ ಲಕ್ಷಣಗಳು.
ಆಶೆ ಇಲ್ಲದಿರುವುದು, ಮಿತವಾದುದನ್ನು ಪಡೆಯುವ ಅಭಿಲಾಷೆ, ಚಿಂತನೆ ಇಲ್ಲದಿರುವುದು, ವಿಷಯ ಚಿಂತೆ ಇಲ್ಲದಿರುವುದು, ಎಲ್ಲ ಸಂದರ್ಭಗಳಲ್ಲಿಯೂ ಸಮುದ್ರದಂತೆ ಧೀರನಾಗಿರುವುದು. ಈ ಸ್ವಭಾವವುಳ್ಳವನೇ ದಾಂತನೆನಿಸುವನು. ಯಾವನು ಒಳ್ಳೆ ಗುಣಗಳಿಂದಲೂ ನಡತೆಗಳಿಂದಲೂ ಕೂಡಿದವನಾಗಿ ಪ್ರಸನ್ನ ಮನಸ್ಸಿನಿಂದಲೂ ಆತ್ಮಜ್ಞಾನಿಯಾಗಿರುವನು, ಅವನು ಈ ಲೋಕದಲ್ಲಿ ಇರುವವರೆಗೆ ಸಮ್ಮಾನಿತನಾಗಿ ದೇಹಾವಸಾನದಲ್ಲಿ ಸದ್ಗತಿಯನ್ನು ಹೊಂದುವನು. ಯಾವನು ತನ್ನಿಂದ ಇತರರಿಗೂ ಇತರರಿಂದ ತನಗೂ ಭಯವಿಲ್ಲದಂತೆ ಇರುವನು, ಪರಿಪಕ್ವವಾದ ಜ್ಞಾನವುಳ್ಳ ಅಂಥವನೇ ಮನುಷ್ಯರಲ್ಲಿ ಉತ್ತಮನೆಂದು ಲೋಕಪ್ರಖ್ಯಾತನಾಗುವನು. ಸಮಸ್ತ ಭೂತಗಳಿಗೂ ಹಿತನಾದ ಆತನು ಸಕಲ ಸುಹೃತ್ತೆನಿಸುವನು. ಅವನಿಂದ ಯಾರಿಗೂ ಯಾವ ಭಯವೂ ಇರುವುದಿಲ್ಲ. ಅವನು ಸಮುದ್ರದಂತೆ ಗಂಭೀರನಾಗಿ ಜ್ಞಾನದಿಂದಲೇ ತೃಪ್ತನಾಗಿ ಸದಾ ಶಾಂತಚಿತ್ತನಾಗಿರುವನು. ದಮದಿಂದಲೂ ಕೂಡಿದವರು ಪೂರ್ವದಲ್ಲಿ ತಮ್ಮ ಕರ್ಮದಿಂದ ಅನುಷ್ಠಿಸಲ್ಪಟ್ಟ ಮತ್ತು ಸಜ್ಜನರಿಂದ ಆಚರಿಸಲ್ಪಟ್ಟ ಮಾರ್ಗವನ್ನೇ ಹಿಡಿದು ಅದರಿಂದ ತೃಪ್ತರಾಗಿ ನಡೆಯುವರು. ಹಾಗಿಲ್ಲವೇ ಜ್ಞಾನದಿಂದ ತೃಪ್ತನಾದವನು ಇಂದ್ರಿಯಗಳನ್ನು ಜಯಿಸಿ ಕರ್ಮ ತ್ಯಾಗವೆಂಬ ಸನ್ಯಾಸವನ್ನು ಹಿಡಿದು ತನ್ನ ಅಂತ್ಯಕಾಲವನ್ನು ನಿರೀಕ್ಷಿಸುತ್ತಾ ಮುಂದೆ ಬ್ರಹ್ಮಸ್ವರೂಪವನ್ನು ಹೊಂದಲು ಸಮರ್ಥನಾಗುವನು. ಆಕಾಶದಲ್ಲಿ ಹಾರುವ ಪಕ್ಷಿಗಳ ಕಾಲುಗಳು ಹೇಗೆ ಕಾಣುವುದಿಲ್ಲವೋ ಹಾಗೆ ಜ್ಞಾನ ತೃಪ್ತನಾದ ಮುನಿಯ ಮಾರ್ಗವೇನೆಂದು ಬೇರೊಬ್ಬರಿಗೆ ತಿಳಿಯಲಾರದು. ತನ್ನ ಮನೆ ಮಠಗಳನ್ನೆಲ್ಲ ಬಿಟ್ಟು ಮೋಕ್ಷವನ್ನೇ ಆಧರಿಸುತ್ತಿರುವವನಿಗೆ ತೇಜೋಮಯಗಳಾದ ಶಾಶ್ವತ ಲೋಕಗಳು ಲಭಿಸುವವು. ಇದು 63ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.